ಸಿಟಿ ರಣ ಮಳೆಗೆ ಕೊಚ್ಚಿ ಹೋಗಿದೆ ಬ್ರ್ಯಾಂಡ್ ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತ ಪರಿಕಲ್ಪನೆ ನಿಜಕ್ಕೂ ಕೂಡ ಜಾರಿಗೆ ಬರುತ್ತಾ, ಯಾವಾಗ ಬರುತ್ತೆ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಜನರು. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಿಲಿಕಾನ್ ಸಿಟಿ ಮಂದಿ. ರಣ ಮಳೆಗೆ ಕೊಚ್ಚಿ ಹೋದ ಬ್ರ್ಯಾಂಡ್ ಬೆಂಗಳೂರು. ನಾವು ಮಳೆನ ದೂಷಣೆ ಮಾಡೋದಲ್ಲ, ವ್ಯವಸ್ಥೆ ಹೆಂಗಿದೆ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರೋದ್ರಿಂದ ಮನೆಗಳೆಲ್ಲ ಜಲಾವೃತ ಆಗ್ಬಿಟ್ಟಿವೆ. ಮಳೆ ನೀರು, ಚರಂಡಿ ನೀರು ಮನೆ ಒಳಗ್ ಬರ್ತಾ ಇರೋದ್ರಿಂದ ಜನರು ಪರದಾಡ್ತಾ ಇದ್ದಾರೆ. ಇನ್ನು ಜಲಾವೃತ ಆಗಿರೋದ್ರಿಂದ ರಾತ್ರಿ ಇಡೀ ಕೂಡ ಜಾಗರಣೆ ಮಾಡಿದ್ದಾರೆ ನಿವಾಸಿಗಳು. ಮನೆಯಲ್ಲಿದ್ದೆಲ್ಲವೂ ಕೂಡ ನೀರು ಪಾಲಾಗಿವೆ. ಇನ್ನು ತುಂಬಿ ತುಳುಕ್ತಾ ಇರುವಂತ ರಸ್ತೆಗಳು, ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ವಾಹನ ಸವಾರರಿಗೊಂದು ಸಂಕಷ್ಟ, ಮನೆಯಲ್ಲಿರುವಂತ ಜನರಿಗೆ ಮತ್ತೊಂದು ಸಂಕಷ್ಟ. ಮುಂಗಾರು ಪೂರ್ವ ಮಳೆ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿತ್ತು, ಮುನ್ಸೂಚನೆ ಕೊಟ್ಟಿತ್ತು. ಈ ಬಾರಿ ಮುಂಗಾರು ಬೇಗ ಶುರುವಾಗುತ್ತೆ. ಜೂನ್ 25, ಜುಲೈ ಈ ರೀತಿಯಾಗಿ ಆರಂಭ ಆಗಬೇಕಾಗಿದ್ದಂತ ಮುಂಗಾರು ಮೇಯಲ್ಲೇ ಶುರುವಾಗ್ಬಿಡುತ್ತೆ. ಮೇ 23ವರೆಗೂ ಕೂಡ ಇದೇ ರೀತಿಯ ಮಳೆ ವಾತಾವರಣ ಇರುತ್ತೆ. ಆದಷ್ಟು ಎಚ್ಚರಿಕೆ ವಹಿಸಿ ಅಂತ. ಬೆಂಗಳೂರಲ್ಲಂತೂ ನೋಡಂಗಿಲ್ಲ ನೀವು, ರಸ್ತೆಗಳು ಯಾವುದು ಅಥವಾ ನದಿಗಳ ಅನ್ನುವಂಥ ಒಂದು ರೀತಿ ಭಾಸ ಆಗುತ್ತೆ. ಒಂದಷ್ಟು ಪ್ರದೇಶಗಳನ್ನ ನೀವು ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಲೇಔಟ್ ಮುಂದೆ, ಮನೆಗಳ ಮುಂದೆ ವೆಹಿಕಲ್ಸ್ ಏನು ಪಾರ್ಕ್ ಮಾಡಿರ್ತಾರೆ ಎಲ್ಲವೂ ಕೂಡ ಮುಳುಗಡೆ ಆಗ್ಬಿಟ್ಟಿದ್ದಾವೆ. ಒಂದ್ ಕಡೆ ವಾಹನ ಕೆಟ್ಟೋಯ್ತು ಅಂದ್ರೆ ಆ ರಿಪೇರಿಗೆ ದುಡ್ಡು ಹಾಕ್ಬೇಕು, ಮತ್ತೊಂದ್ ಕಡೆ ಮನೆ ಒಳಗಡೆ ನೀರು ನುಗ್ಗೋದ್ರಿಂದ ಮನೆಯಲ್ಲಿದ್ದಂಥ ಸಾಮಗ್ರಿಗಳೆಲ್ಲವೂ ಕೂಡ ಹಾನಿ ಆಗ್ತಾ ಇದ್ದಾವೆ. ಇನ್ನು ಎಷ್ಟೇ ಬಾಡಿಗೆ ಕೊಟ್ಟು ಅಥವಾ ಲೀಸಿಗೆ ತೆಗೆದುಕೊಂಡು ಮನೇಲಿದ್ರೂ ಕೂಡ ಸುರಕ್ಷಿತವಾಗಿ ಮನೇಲಿ ಇರೋಂಗಿಲ್ಲ. ರಾತ್ರಿ ಇಡೀ ನಿದ್ದೆಗಿಡ್ಬೇಕು. ಒಳಗೆ ನೀರು ಬರ್ತಾ ಇರುತ್ತೆ, ಆ ನೀರನ್ನ ಹೊರಗೆ ಹಾಕುವಂಥ ಕೆಲಸ ಕಾರ್ಯ ಅದೇ ಇರುತ್ತೆ. ಇನ್ನು ಆಫೀಸಿಗೆ ಹೊರಡ್ತೀರಾ ಅಂದರೆ ರಸ್ತೆಯುದ್ದಕ್ಕೂ ಕೂಡ ನೀರು ನಿಂತಿರುತ್ತೆ. ಆ ಒಂದು ಸವಾಲಿನ ಪ್ರಯಾಣ ಏನಿರುತ್ತೆ ಆಫೀಸ್ಗೆ ಹೋಗೋವರೆಗೂ ಕೂಡ, ಆ ಕಡೆ ಈ ಕಡೆ ಎಲ್ಲ ಕಡೆನೂ ಗುಂಡಿಗಳು ಮತ್ತೆ ರಸ್ತೆಗಳ ಜಲಾವೃತ, ಇದೆಲ್ಲದನ್ನು ತಪ್ಪಿಸ್ಕೊಂಡು ನೀವು ಆಫೀಸಿಗೆ ರೀಚ್ ಆಗೋಷ್ಟರೊಳಗೆ ಸಾಕಬೇಕಾಗಿ ಹೋಗುತ್ತೆ. ಹಾಗಾಗಿ ಆಫೀಸಿಗೆ ಹೋಗೋರು ಆದಷ್ಟು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಬಿಟ್ಟರೆ ಒಳ್ಳೆಯದು. ಒಂದು, ಈ ರೀತಿ ರಸ್ತೆಗಳು ಜಲಾವೃತ ಆಗಿದ್ದಾವೆ, ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಬೇಕಾಗುತ್ತೆ. ಹಾಗೆ ಟ್ರಾಫಿಕ್ ಅಲ್ಲಲ್ಲಿ ವಾಹನಗಳು ಕೆಟ್ಟು ನಿಂತಿರ್ತವೆ, ರಸ್ತೆ ಗುಂಡಿಗಳಿಂದಾಗಿ ಅಪಘಾತಗಳು ಸಂಭವಿಸಿರ್ತವೆ. ಅವು ಕೂಡ ಇನ್ನೂ ವರದಿ ಆಗಿಲ್ಲ. ಎಲ್ಲೆಲ್ಲಿ ಏನೇನಾಗಿದೆಯೋ ಇನ್ನೂ ಗೊತ್ತಾಗಬೇಕಿದೆ. ಸದ್ಯ ರಾತ್ರಿ ಆಗಿರುವಂಥ ಮಳೆಯಿಂದಾಗಿ ಯಾವ ರೀತಿ ಮನೆಗಳು ಜಲಾವೃತ ಆಗಿದ್ದಾವೆ ನೋಡಿ, ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀವಿ. ಯಾವ ರೀತಿ ಮನೆ ಒಳಗಡೆ ನೀರು ನುಗ್ಗಿಬಿಟ್ಟಿದೆ ಅಂತ. ಖಾಲಿ ಸಿಲಿಂಡರ್ ಇರ್ಬೋದು, ಮನೆಯಲ್ಲಿರುವಂಥ ವಸ್ತುಗಳು, ಸೋಫಾಗಳು, ಹೊರಗಡೆ ನಿಲ್ಲಿಸಿರುವಂಥ ವೆಹಿಕಲ್ಸ್ಗಳು ಎಲ್ಲ ಕೂಡ ಮುಳುಗಡೆ ಆಗ್ಬಿಟ್ಟಿರೋದು. ಅಂದರೆ ಒಂದು ದಿನ ಅಥವಾ ಒಂದು ರಾತ್ರಿ ಮಳೆ ಸುರಿದ ತಕ್ಷಣ ಈ ರೀತಿ ಸಿಲಿಕಾನ್ ಸಿಟಿ ಪರಿಸ್ಥಿತಿ ಆಗುತ್ತೆ ಅಂದರೆ ಇನ್ನೇನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮಳೆಗಾಲವನ್ನು ಫೇಸ್ ಮಾಡೋದಕ್ಕೆ ಅಂತೇಳಿ. ಇಲ್ಲಿವರೆಗೂ BBMP ಇತ್ತು, ಈಗ ಬಿಡಿ ಗ್ರೇಟರ್ ಬೆಂಗಳೂರು ಮಾಡ್ಕೊಂಡಿದ್ದಾರೆ, ರಚನೆ ಆಗಿದೆ. ಬಟ್ ಏನು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡಬೇಕಿದೆ. ವರ್ಷವಿಡೀ ಕೂಡ ಮಳೆಗಾಲ ಫೇಸ್ ಮಾಡೋದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಿತ್ತು.